ಎಲ್ಲಿ ನಡೆಯುತ್ತೆ? ಏನು ಪ್ರೋಗ್ರಾಮ್, ಏನು ವಿಶೇಷತೆ, ಏನು? ಮೇಡಮ್ ಕರೀರಿ, ಮೇಡಮ್ ಕರೀರಿ. ಸ್ವಲ್ಪ ಮೈಕ್ ಡೌನ್ ಇರಲಿ, ಸ್ವಲ್ಪ ಮೈಕ್ ಡೌನ್ ಇರಲಿ. ಸ್ವಲ್ಪ ಮೇಲೆ ಹಾಂ, ಓಕೆ ಸರ್, ಓಕೆ ಮಾತಾಡಿ ಸರ್. ನಿಮ್ಮ ಹೆಸರು ಬಿಟ್ಟು ಮಾತಾಡಿ ಸರ್. ನೀವು ಇಲ್ಲಿ ಸೆಂಟ್ರಲ್ ಬನ್ನಿ. ಹಂಗೆ ಸ್ವಲ್ಪ ಇನ್ನು ಸ್ವಲ್ಪ ಡೌನ್ ಇರಲಿ ಸರ್. ಹಾಂ, ಸಾಕು ಸರ್. ನನ್ನ ಹೆಸರು ಹರಿ, ನನ್ನ ಹೆಂಡತಿ ಚೇತನ ಮತ್ತು ಶಿರೀಷಾ, ಮಹೇಶ್. ನಾವೆಲ್ಲ ನೂಪುರ್ ಕಲಾ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀವಿ. ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಂತ. ನಾವು ಇದೇ ತಿಂಗಳು 17ನೇ ತಾರೀಕು 17th August 5 PM ಮೇಡೈ ಕೋರಮಂಗಲ 5th ಬ್ಲಾಕಲ್ಲಿ ಆಡಿಟೋರಿಯಂ ಇದೆ. ನೂಪುರ್ ಡಾನ್ಸ್ ಫೆಸ್ಟಿವಲ್ 5 PM 5 ಗಂಟೆಯಿಂದ 8:30 ತನಕ ಆಗುತ್ತೆ. ಎಲ್ಲರೂ ಬಂದು ತುಂಬ ಜನರು ಸೇರಬೇಕು. ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಮಾಡುವ ನೂಪುರ್ ಡಾನ್ಸ್ ಫೆಸ್ಟಿವಲ್ನ ನೀವು ಪ್ರೋತ್ಸಾಹಿಸಬೇಕು ಅಂತ ಕೋರ್ತೀವಿ ಸರ್. ಎಂಟ್ರಿ ಫೀಸ್ ಇದೆಯಾ? ಎಂಟ್ರಿ ಫೀಸ್ 200 ರೂಪಾಯಿ ಇರುತ್ತೆ. ಮತ್ತು ಬುಕ್ ಮೈ ಶೋ ಅಲ್ಲಿ ಮತ್ತು ಅಲ್ಲಿ ಡೈರೆಕ್ಟಾಗಿ ಬರ್ಬೋದು. ಮತ್ತು ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್. ಗೆಸ್ಟ್ ಯಾರು ಬರ್ತಾರೆ? ಗೆಸ್ಟ್ ಬಂದು ಶ್ರೀಮತಿ ಶುಭಾ ಧನಂಜಯ್ ಗುರುಗಳವರು, ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಅವ್ರು ಬರ್ತಾರೆ. ಮೇನ್ ಹೈಲೈಟ್ ಆಫ್ ದ ಪ್ರೋಗ್ರಾಮ್ ಬಂದು ಮಹೇಶ್ ಅವರ ಸೋಲೋ ಕಥಕ್ ಕಾರ್ಯಕ್ರಮ ಇರುತ್ತೆ. ಹರಿ, ಚೇತನ ಮತ್ತು ತಂಡದವರದಿಂದ ಕಥಕ್ ಭಕ್ತಿ ನೃತ್ಯ ತರಂಗ ಅಂತ ಒಳ್ಳೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಡಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಮತ್ತು ನಮ್ಮ ಕರ್ನಾಟಕ ಕಲಾಶ್ರೀ ಗುರುಗಳಾದ ಶ್ರೀ ಸತ್ಯನಾರಾಯಣ ರಾಜು ಅವರು ರಾಮಕಥಾ ಅನ್ನುವ ಸೋಲೋ ಇಡೀ ರಾಮಾಯಣವನ್ನು ಒಂದೇ ಆರ್ಟಿಸ್ಟು ಭರತನಾಟ್ಯಂ ಶೈಲಿಯಲ್ಲಿ ಮಾಡ್ತಾರೆ. ಇನ್ನೊಬ್ರು ಮಾತಾಡ್ಬಿಡಿ. ಇನ್ನೊಬ್ರು ಯಾರು ಮಾತಾಡಿ? ಮೇಡಮ್ ಮಾತಾಡಿ. ಸ್ವಲ್ಪ ಕೊಡೋದು ರೈಟ್ ಲೆಫ್ಟ್. ಹೆಸರು ಬಿಟ್ಟು ಮಾತಾಡಿ. ಕಾರ್ಯಕ್ರಮ ಭರತನಾಟ್ಯದ ಬಗ್ಗೆ ಮಾತಾಡಿ. ಎಷ್ಟು ದಿನ ಇಂದ ಎಲ್ಲರೂ ಬನ್ನಿ ಈ ಥರ. ಅಮ್ಮ ಏನು ಯಾವ ಭರತನಾಟ್ಯ ಮಾಡ್ತಾ ಇದ್ದೇವೆ ಅದರಿಂದ ಜನಕ್ಕೆ, ಈ ಯುವಕರಿಗೆ ಆಗುವಂಥ ಉಪಯೋಗ ಮತ್ತು ಈ ಒಂದು ಭರತನಾಟ್ಯ ಅಲ್ಲ, ಅದು ಮಹತ್ವ ತಿಳಿಸಿ. ಮಹತ್ವದ ಬಗ್ಗೆ ಅಷ್ಟು ಮಾತ್ರ ಹೇಳಿ. ಒಂದು ನಿಮಿಷ ಒಳಗೆ ಫಿನಿಶ್ ಮಾಡಿ ಹೇಳಿ ಮೇಡಮ್. ಈ ಕಾರ್ಯಕ್ರಮದಿಂದ ನಮ್ಮ ನಮ್ಮ ದೇಶದ ಕಲೆ ಏನು ಭರತನಾಟ್ಯಂ ಹಾಗೂ ಕಥಕ್ ಪ್ರದರ್ಶನ ನೀಡೋದ್ರಿಂದ ಇಟ್ ವಿಲ್ ಬಿ ವೆರಿ ಇನ್ಸ್ಪೈರಿಂಗ್. ಈ ಯಂಗ್ಸ್ಟರ್ಸ್ ಏನಿದ್ದಾರೆ, ತುಂಬ ಪಾಶ್ಚಾತ್ಯ ಕಲೆಗಳ ಕಡೆ ಯಾರು ಹೋಗ್ತಿದ್ದಾರೆ, ಅವರು ಈ ಕಲೆಯನ್ನು ನೋಡಿ, ಈ ಕಾರ್ಯಕ್ರಮ ನೋಡಿ ಇನ್ಸ್ಪೈರ್ ಆಗ್ತಾರೆ ಖಂಡಿತವಾಗ್ಲೂ. ಯಾಕಂದರೆ ಇದು ಒಳ್ಳೆಯ ಕಾರ್ಯಕ್ರಮ, ಒಂದು ಇಂಟರ್ನ್ಯಾಷನಲ್ ಮಟ್ಟದ ಸ್ಟ್ಯಾಂಡರ್ಡ್ ವಿ ವಿಲ್ ಬಿ ಪ್ರೆಸೆಂಟಿಂಗ್. ಸೊ ಬಂದು ನೋಡಿ ನಮ್ಮ ಸಂಸ್ಕೃತಿ, ಭರತನಾಟ್ಯಂ ರಾಮಕಥಾ ಏನು ಮಾಡ್ತಿದ್ದಾರೆ ಸತ್ಯನಾರಾಯಣ ರಾಜು ಅವರು, ಅವರಿಂದ ಸೋಲು ಒಬ್ಬರೇ ಇಡೀ ರಾಮಾಯಣನ ಹೇಗೆ ತೋರಿಸ್ತಾರೆ, ಹೌ ಈಸ್ ಡಿಪೆಕ್ಟಿಂಗ್ ದ ಎಂಟೈರ್ ರಾಮಾಯಣ ಅಂತ ಅದು ನೋಡ್ಬೋದು. ಮತ್ತು ನಮ್ಮ ಕಥಕ್ ಅನ್ನೋ ಒಂದು ಶಾಸ್ತ್ರೀಯ ನೃತ್ಯ ಹೇಗಿರುತ್ತೆ, ಒಂದು ನಮ್ಮ ಕಾಂಪೊಸಿಷನ್ಸ್, ನಮ್ಮ ನೃತ್ಯ, ನಮ್ಮ ಕಾಸ್ಟ್ಯೂಮ್, ದ ಎಂಟೈರ್ ಪ್ರೆಸೆಂಟೇಷನ್ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. ನಮ್ಮ ಕಲೆಯನ್ನು ಇನ್ನೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಹಾಗೂ ಆಸೆ ಖಂಡಿತ ಬರುತ್ತೆ. ಪ್ಲೀಸ್ ಬನ್ನಿ. ನಿಮ್ಮ ಹೆಸರು?